ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣ ಸಮೀರ್ ಬಂಧನಕ್ಕೆ ಮತ್ತಷ್ಟು ಒತ್ತಡ ಅನ್ನೋದು ಹೆಚ್ಚಾಗ್ತಾ ಇದೆ. ಸಮೀರ್ನನ್ನ ಬಂಧಿಸಿ ಅನ್ನುವಂತ ಆಗ್ರಹ ಮೊದಲ ದಿನದಿಂದಲೂ ಇದೆ. ಇದೀಗ ಮತ್ತಷ್ಟು ಈ ಒತ್ತಡ ಹೆಚ್ಚಾಗ್ತಾ ಇದೆ. ಹಿಂದೂ ಪರ ಸಂಘಟನೆ ಕಾರ್ಯಕರ್ತರಿಂದ ಆಗ್ರಹಿಸಲಾಗ್ತಾ ಇದೆ. ಅಶೋಕನಗರ ಪೊಲೀಸ್ ಠಾಣೆಗೆ ಎದುರು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸಮೀರ್ನನ್ನ ಬಂಧಿಸಲೇಬೇಕು ಅನ್ನುವಂತ ಒತ್ತಾಯ ಮತ್ತು ಒತ್ತಡ. ಹಿಂದೂ ಪರ ಸಂಘಟನೆ ಕಾರ್ಯಕರ್ತರಿಂದ ಈ ಒಂದು ಆಗ್ರಹ. ಹಿಂದೂ ಪರ ಸಂಘಟನೆ ಕಾರ್ಯಕರ್ತರೇ ಈ ಸಮೀರ್ ವಿಚಾರವನ್ನ ಬಯಲಿಗೆ ಎಳೆದಿದ್ರು. ಮನೆ ಹತ್ರ ಹೋಗಿ ಆತನ ಮೊಬೈಲ್ ತೆಗೆದುಕೊಂಡು ಎಲ್ಲ ಚೆಕ್ ಮಾಡಿ ಮೊಬೈಲಲ್ಲಿ ಏನೇನಿತ್ತು, ಈ ಅಬೋರ್ಷನ್ ಆಗುವ ಟ್ಯಾಬ್ಲೆಟ್ ಇಂದ ಹಿಡಿದು ಅಬೋರ್ಷನ್ ಮಾಡಿಸುವಂತಹ ವಿಡಿಯೋಗಳಿಂದ ಹಿಡಿದು ಯುವತಿಯರ ಜೊತೆಗಿನ ಸಲುಗೆಯ ಫೋಟೋಸು ವಿಡಿಯೋಸು ಇದೆಲ್ಲ ಆತನ ಮೊಬೈಲಲ್ಲಿ ಇದೆ ಅಂತ ಗೊತ್ತಾಗಿದ್ದು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಆತನನ್ನ ಹಿಡಿದು ಆತನ ಮೊಬೈಲನ್ನು ವಶಕ್ಕೆ ಪಡ್ಕೊಂಡಾಗ ಅದಾದ್ಮೇಲೆ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದಾರೆ. ಈ ಸಮೀರ್ ಕೂಡ ಒಂದಷ್ಟು ಜನರ ಮೇಲೆ ಪ್ರಕರಣವನ್ನ ದಾಖಲಿಸುವಂತೆ ಕಂಪ್ಲೇಂಟ್ ಕೊಟ್ಟಿದ್ದ. ನನ್ನ ಮೇಲೆ ಹಲ್ಲೆ ಆಗಿದೆ, ಹೊಡೆದಿದ್ದಾರೆ, ಬಡ್ದಿದ್ದಾರೆ, ಇನ್ನೊಂದು ಮತ್ತೊಂದು ಅಂತ. ಇದೀಗ ಆತನನ್ನ ಬಂಧಿಸಲೇಬೇಕು ಅನ್ನುವಂತ ಒತ್ತಾಯ ಹೆಚ್ಚಾಗ್ತಾ ಇದೆ. ಗಾಂಜಾ ವ್ಯಸನಿ ಸಮೀರ್ನ ಬಂಧನಕ್ಕೆ ಆಗ್ರಹ ಹೆಚ್ಚಾಗ್ತಾ ಇರೋದು. ಹಿಂದೂ ಪರ ಸಂಘಟನೆ ಕಾರ್ಯಕರ್ತರಿಂದ ಮೊಬೈಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಈ ಮೊಬೈಲ್ನಲ್ಲಿ ಮಾದಕ ವಸ್ತುಗಳ ಸೇವನೆಯ ಫೋಟೋ ಮತ್ತು ವಿಡಿಯೋನು ಪತ್ತೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರೋದು. ಆತನ ಮೊಬೈಲಲ್ಲಿ ಅದೇನೇನು ಕರ್ಮಕಾಂಡಗಳಿದ್ವೋ ಗೊತ್ತಿಲ್ಲ. ಆತ ಏನೇನು ಮಾಡಿದ್ದ, ಯಾವ್ಯಾವ ಕೆಲಸ ಮಾಡಿದ್ದ, ಯಾವ್ಯಾವ ಹುಡುಗಿಯರ ಜೊತೆಗೆ ಸಲಿಗೆಯಲ್ಲಿದ್ದ ಎಲ್ಲವೂ ಆತನ ಮೊಬೈಲಲ್ಲೇ ಸಿಕ್ಕಿದ್ದು. ಕೆಲವರು ಮೊಬೈಲಲ್ಲಿ ಅವ್ರ ಹಣೆ ಬರಹ, ಅವ್ರ ಜಾತಕನೇ ಸಿಕ್ಬಿಡುತ್ತೆ. ಈ ಸಮೀರ್ ಮೊಬೈಲಲ್ಲಿ ಆಗಿದ್ದು ಹಾಗೆ. ಬೇರೆಯವ್ರಿಗೆ ಯಾರಿಗೂ ಮೊಬೈಲ್ ಮುಟ್ಟಕ್ ಬಿಡಲ್ಲ. 25 ಪಾಸ್ವರ್ಡ್ಗಳು ಇದೆಲ್ಲ ಇರುತ್ತೆ ಅವ್ರ ಮೊಬೈಲಲ್ಲಿ. ಇಂಥವೆಲ್ಲ ಇರುತ್ತೆ. ಈತನ ಮೊಬೈಲಲ್ಲೂ ಫೋಟೋ ವಿಡಿಯೋ ಪತ್ತೆ ಆಗಿತ್ತು. ಕೆಲವು ವಿಡಿಯೋಗಳನ್ನ ವೈರಲ್ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಹಿಂದೂ ಹುಡುಗಿಯರಿಗೆ ಗಾಂಜಾ ಅಭ್ಯಾಸ ಮಾಡಿಸಿದಂತ ಆರೋಪ ಕೂಡ ಈತನ ಮೇಲಿತ್ತು. ಗಾಂಜಾ ವ್ಯಸನ ಮಾಡಿಸಿ ಅವನೊಂದಿಗೆ ಅಸಭ್ಯ ವರ್ತನೆ ಮಾಡಲಾಗಿದೆ ಅನ್ನುವಂಥ ಆರೋಪ. ಹೀಗಾಗಿ ಸಮೀರ್ ಬಂಧಿಸುವಂತೆ ಠಾಣೆಗೆ ಎದುರು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಸಮೀರ್ನನ್ನ ಬಂಧಿಸಲೇಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇರುವಂಥದ್ದು ಕಾರ್ಯಕರ್ತರು. ಆದರೆ ಈ ಬಗ್ಗೆ ಇಲ್ಲಿವರೆಗೂ ಯಾವುದೇ ದೂರು ದಾಖಲಾಗಿಲ್ಲ. ಸಂತ್ರಸ್ತೆ ಆಗಲಿ ಅವರ ಕುಟುಂಬದವರಾಗಲಿ ದೂರು ನೀಡಿಲ್ಲ. ಈಗ ಕಷ್ಟಕ್ಕೊಳಗಾದವರು, ಅನ್ಯಾಯಕ್ಕೊಳಗಾದವರು ಧ್ವನಿ ಎತ್ತಬೇಕಲ್ಲ. ಈ ಹುಡುಗನಿಂದ ನಂಗೆ ಮೋಸ ಆಯಿತು, ನಂಗೆ ಅನ್ಯಾಯ ಆಯಿತು, ನನ್ನ ತಲೆಯಲ್ಲಿ ಪ್ರೀತಿ ಅನ್ನೋದನ್ನ ತುಂಬಿದ, ಕರ್ಕೊಂಡು ಹೋದ, ಗಾಂಜಾ ಕೊಟ್ಟ, ಸೇವನೆ ಮಾಡಿದೆ, ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ವಿಡಿಯೋ ಮಾಡ್ಕೊಂಡ, ಫೋಟೋ ತಕ್ಕೊಂಡ, ಈ ಥರದ್ದೆಲ್ಲ ಏನಿರುತ್ತೆ ಅದನ್ನು ಕಂಪ್ಲೇಂಟ್ ಕೊಡಬೇಕಲ್ಲ. ಇಲ್ಲಿವರೆಗೂ ಹುಡುಗಿಯ ಮನೆಯವರು ಅಥವಾ ಹುಡುಗಿ ಕಂಪ್ಲೇಂಟನ್ನು ಕೊಟ್ಟಿಲ್ಲ. ಆದರೆ ಹಿಂದೂ ಪರ ಸಂಘಟನೆಯವರು ಈ ಮೊಬೈಲ್ ವಶಕ್ಕೆ ಪಡೆದಾಗ ಒಂದಷ್ಟು ವಿಡಿಯೋಸ್ಗಳನ್ನು ನೋಡ್ಬಿಟ್ಟಿದ್ದಾರೆ. ಈತನ ಮೊಬೈಲಲ್ಲೇ ಈತ ಎಲ್ಲ ಇಟ್ಕೊಂಡಿದ್ದ. ಕೆಲವರಿಗೆ ಅದೊಂಥರ ಹುಚ್ಚು ಅಂತ ಕಾಣಿಸುತ್ತೆ. ತಾವು ಮಾಡುವಂಥ ಇಂಥ ಕರ್ಮಕಾಂಡಗಳನ್ನು ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳೋದು ಅದೇನೋ ದೊಡ್ಡ ಸಾಧನೆ ಅನ್ನೋ ಥರನೋ, ಅದೇನು ಕಥೆಯೋ ಗೊತ್ತಿಲ್ಲ. ಅವ್ರವ್ರ ಮನಸ್ಥಿತಿ ಹೇಗಿರುತ್ತೋ ಏನೋ. ಒಂದೆರಡು ವಿಡಿಯೋಗಳಲ್ಲ, ಹುಡುಗಿ ಜೊತೆಗೆ ಕ್ಲೋಸ್ ಆಗಿರೋದು, ಅಂದರೆ ಪ್ರೀತಿ ನಾಟಕ ಬೇರೆ ಆಡ್ತಾ ಇರ್ತಾರಲ್ಲ, ಅದೊಂಥರ ಕೇರ್ ಆಗೋ ರೀತಿಯಲ್ಲಿರುವಂಥ ಫೋಟೋಸ್ಗಳು. ಆಮೇಲೆ ಈ ಅಬೋರ್ಷನ್ ಮಾಡಿಸ್ಕೊಳ್ತಾ ಇರುವಂಥದ್ದು, ಅಂದರೆ ಆ ಟ್ಯಾಬ್ಲೆಟ್ ಗಿಬ್ಲೆಟ್ ಎಲ್ಲ ತಗೊಂಡು, ಇಲ್ಲ ನೋಡು ನಾನು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ ಅಂತ ಆ ಕಡೆಯಿಂದ ವಿಡಿಯೋ ಮಾಡುವಂತೆ ಧಮಕಿ, ಅದು ವಿಡಿಯೋ ಮಾಡಿ ಕಳಿಸಿರೋದು. ಹೀಗೆ ಮತ್ತೆ ಅದರ ಜೊತೆಗೆ ಈ ಡ್ರಗ್ಸ್ ಸೇವನೆ ಅಂತೆ, ಗಾಂಜಾ ವ್ಯಸನಿ ಕೂಡ ಆಗಿದ್ದಂತೆ, ಗಾಂಜಾ ಸೇವಿಸ್ತಾ ಇರೋದು, ಸೇವನೆ ಮಾಡುವಂತೆ ಫೋರ್ಸ್ ಮಾಡ್ತಾ ಇರೋದು, ಇದೆಲ್ಲ ವಿಡಿಯೋ ಇದೆಯಂತೆ. ಸೊ ಹಾಗಾಗಿ ಆತನನ್ನು ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ. ಇದೀಗ ಠಾಣೆ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಪೊಲೀಸರು ನಾವು ತನಿಖೆ ಮಾಡ್ತಾ ಇದ್ದೀವಿ ತಾನೇ, ಏನೇನಿದೆ ಸತ್ಯಾನುಸತ್ಯತೆ ನಮಗೆ ಗೊತ್ತಾಗುತ್ತೆ, ಯಾವ್ಯಾವ ಆ್ಯಕ್ಷನ್ ತೆಗೆದುಕೊಳ್ತೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಯುವತಿಯ ಮನೆಯವ್ರ ಕತೆ ಏನು ಅಂತಂದರೆ, ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ. ಈಗ ಅನ್ಯಾಯಕ್ಕೊಳಗಾದವ್ರು ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟ್ ಮತ್ತಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಇಲ್ಲಿ ಯಾಕೆ ಅವ್ರು ಬಂದು ಕಂಪ್ಲೇಂಟ್ ಕೊಡ್ತಾ ಇಲ್ಲ, ಅವ್ರ ಸಮಸ್ಯೆ ಏನು ಅಂದರೆ, ಸಹಜವಾಗಿ ಈಗ ಹೆಣ್ಮಕ್ಳು, ಹೆಣ್ಣು ಹೆತ್ತವರು ಅಂತ ಅಂದಾಗ ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತಾರೆ. ಅಯ್ಯೋ ನಮ್ಮನೆ ಮಗಳು ಮುಖ ಗೊತ್ತಾಗ್ಬಿಡತ್ತೆ, ಹೆಸರು ಗೊತ್ತಾಗ್ಬಿಡತ್ತೆ, ಫ್ಯೂಚರಲ್ಲಿ ಸಮಸ್ಯೆ ಆಗ್ಬಿಡತ್ತೆ, ಏನೋ ತಪ್ಪಾಗ್ಬಿಟ್ಟಿದೆ, ಇದನ್ನು ದೊಡ್ಡದು ಮಾಡೋದು ಬೇಡ, ಈ ಥರದ್ದೆಲ್ಲ ಆಲೋಚನೆಗಳಿರುತ್ತೆ. ತಪ್ಪು ಮಾಡುವಾಗ ಇದೆಲ್ಲ ನೆನಪಿರಲಿಲ್ವಾ ಅಂತ ನೀವು ನನಗೆ ಕೇಳಬೇಡಿ. ಅದು ಅವರವರ ವೈಯಕ್ತಿಕ ವಿಚಾರ. ತಪ್ಪು ಮಾಡೋದು, ಬಿಡೋದು ಅಥವಾ ಇನ್ನೊಂದು ಮತ್ತೊಂದು. ಬಟ್ ಅವರ ಮನೆಯಲ್ಲಿ ಒಂದು ಭಯದ ವಾತಾವರಣ ಅಂತೂ ಇರುತ್ತೆ ಅಲ್ವಾ.
ಹುಡುಗಿ ಕಂಪ್ಲೇಂಟ್ ಕೊಟ್ಟರೆ ಕೋರ್ಟು ಕಚೇರಿ ಅಂತೆಲ್ಲ ಅಲಿತಾ ಇರಬೇಕಾಗತ್ತೆ. ಮುಂದೆ ಮದುವೆ ಮಕ್ಕಳು ಅಂತೆಲ್ಲ ಇರೋರು ಸುಮ್ಮನೆ ಸಮಸ್ಯೆ, ನೂರಾರು ಆಲೋಚನೆಗಳು ಹೆಣ್ಣು ಹೆತ್ತೋರಿಗೆ ಇದ್ದೇ ಇರತ್ತೆ. ಸೊ ಇದೀಗ ಈ ವಿಡಿಯೋಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದಾಗಿ ಪೊಲೀಸರನ್ನೇ ಭೇಟಿಯಾಗಿದ್ದಾರೆ. ಇಮಿಡಿಯೇಟಾಗಿ ಆ್ಯಕ್ಷನ್ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ತನಿಖೆಗಳು ನಡೀತಾ ಇದೆ. ಇದೊಂದೇ ಪ್ರಕರಣ ಅಲ್ಲ, ಹುಬ್ಬಳ್ಳಿಯಲ್ಲಿ ಮೂರು ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಈ ಥರದ್ದು ಲವ್ ಜಿಹಾದ್ ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಮೋಸ ಮಾಡಿ, ಅನ್ಯಾಯ ಮಾಡಿ, ಗರ್ಭನಿರೋಧಕ ಮಾತ್ರೆ ತಿನ್ನಿಸಿ, ಈ ಥರದ್ದೆಲ್ಲ ಪ್ರೀತಿಯ ನಾಟಕ ಆಡ್ತಾ ಇದ್ದಾಗ ಒಮ್ಮೊಮ್ಮೆ ಹಿಂಗಾಗ್ಬಿಡತ್ತೆ. ನೀನೇ ರನ್ನ, ನೀನೇ ಚಿನ್ನ, ನೀನೇ ನಕ್ಷತ್ರ ಅಂತೆಲ್ಲ ಹೇಳಿ ಯಾಮಾರಿಸಿ ನಂಬಿಸಿರೋದು. ಸೊ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಈ ಪ್ರಕರಣ ದಿನಕ್ಕೊಂದು ಟ್ವಿಸ್ಟನ್ನು ಪಡ್ಕೊಳ್ತಾ ಇತ್ತು. ಈಗ ನೋಡಿದ್ರೆ ಗಾಂಜಾ ಎಲ್ಲ ಸೇವನೆ ಆಗ್ತಾ ಇತ್ತು, ಒಂದಷ್ಟು ವೀಡಿಯೋಸ್ಗಳಿದೆ, ಇಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು ಅಂತಿದ್ದಾರೆ. ಏನೇನು ವಿಡಿಯೋ ಇದೆ, ಪೊಲೀಸ್ ಇಲಾಖೆಯ ತನಿಖೆ ಯಾವ ಥರ ನಡೀತಾ ಇದೆ, ಹಿಂದೂ ಸಂಘಟನೆಗಳಿಗೇನು ಹೇಳ್ತಾ ಇವೆ? ನೀತಿ ಈಗಾಗಲೇ ಕಳೆದ ಮಂಗಳವಾರ, ಅಂದ್ರೆ ಈ ಮಂಗಳವಾರ ಆ ಕಡೆ ಮಂಗಳವಾರ ನೋಡಿದ್ರೆ ಅಂದ್ರೆ ಕಳೆದ 10-15 ದಿನಗಳಲ್ಲಿ ಒಟ್ಟು 4ನೇ ಪ್ರಕರಣ ಇದು ಲವ್ ಜಿಹಾದ್ ಪ್ರಕರಣ. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ 3 ಪ್ರಕರಣಗಳು ಜಿಮ್ ನಲ್ಲೇ ಬೆಳಕಿಗೆ ಬಂದವು. ಇದು ಒಂದ್ ಕಡೆ ಅಂದ್ರೆ ಡಿಫರೆಂಟ್ ಪ್ರಕರಣ. ಏನು ಸಮೀರ್ ಎನ್ನುವಂತಹ ಯುವಕ ಏನಿದಾನೆ, ಈತ ಹುಬ್ಬಳ್ಳಿಯ ಒಂದು ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಈ ತರ ಒಂದು ಮನೆ ಬರುತ್ತೆ. ಅಂದ್ರೆ ಒಂದು ರಾಜನಗರದ ಒಂದು ನಿವಾಸಿ ಆಗಿರ್ತಾನೆ. ಈತ ಹಲವು ಯುವತರಿಗೆ ಒಂದು ಲವ್ ಜಿಹಾದ್ ಮಾಡ್ತಿದ್ದಾನೆ ಅಂತೇಳಿ ಹಿಂದೂ ಪರ ಸಂಘಟನೆಗಳು, ಅದರ ಜೊತೆಗೆ ವಿಶೇಷವಾಗಿ ಬಂದು ಬಜರಂಗ ದಳದ ಕಾರ್ಯಕರ್ತರು ರಾತ್ರಿ ಇಲ್ಲಂದ್ರೆ 11 ಗಂಟೆಯ ಸುಮಾರಿಗೆ ಹುಬ್ಬಳ್ಳಿಯ ಒಂದು ಅಶೋಕ್ ನಗರ ಪೊಲೀಸ್ ಠಾಣೆಯ ಮುಂದ್ಗಡೆ ಒಂದು ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆಯ ಮೂಲ ಕಾರಣ ಏನು ಅಂತಾರೆ, ಏನು ಸಮೀರ್ ಅನ್ನುವಾತ, ಯಾಕಂದ್ರೆ ಕಳೆದ 1 ವಾರದಿಂದ ಕಳೆದ ಶುಕ್ರವಾರದಷ್ಟೇ ಇಲ್ಲಿ ಸಮೀರ್ ಅನ್ನುವಂತಹ ಯುವಕ ಜಿಮ್ಗೆ ಬರುವಂತಹ ಯುವಕರನ್ನ ಟಾರ್ಗೆಟ್ ಮಾಡ್ತಾನೆ, ಲವ್ ಜಿಹಾದ್ ಮಾಡ್ತಾರೆ ಅಂತೇಳಿ ಆರೋಪ ಕೇಳಿ ಬಂದವು. ಇದು ಆ ಸಮೀರ್ನ ಕಥೆ. ಆದ್ರೆ ಇದು ಇನ್ನೊಂದು ಸಮೀರ್ನ ಕಥೆ. ಮತ್ತೋರ್ವ ಸಮೀರ್ ಎನ್ನುವಂತಹ ಹೆಸರಿನ ಯುವಕನೇ ಇಲ್ಲಿ ಅಂದ್ರೆ ಒಂದು ಯುವತಿಯರಿಗೆ ಇಲ್ಲಿ ಅಂದ್ರೆ ಗಾಂಜಾ ಒಂದು ರುಚಿ ತೋರಿಸ್ತಾನೆ. ಗಾಂಜಾ ಅನ್ನ ತೋರಿಸಿ ಅವ್ರಿಗೆ ಇಲ್ಲಿ ಅಂತಂದ್ರೆ ಈ ಒಂದು ಚಟವನ್ನ ಕೆಡುತ್ತಾನೆ. ಇಲ್ಲಿ ಅಂದ್ರೆ ಬೇರೆ ಬೇರೆ ಕಡೆ ಅವ್ರನ್ನ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗಿ ಆ ಖಾಸಗಿ ಅವರೊಂದು ಕೆಲವೊಂದಿಷ್ಟು ಫೋಟೋಗಳನ್ನ ವಿಡಿಯೋಗಳನ್ನ ತನ್ನ ಮೊಬೈಲ್ ಅಲ್ಲಿ ಸೆರೆ ಹಿಡಿತಾನೆ. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಗಾಂಜಾ ಇರುವಂತಹ ಕೆಲವೊಂದಿಷ್ಟು ಫೋಟೋಗಳನ್ನು ಸೆರೆ ಹಿಡಿತಾನೆ. ಇಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಏನು ಅಂತ ಪ್ರತಿಭಟನೆ ಮಾಡ್ಲಿಕ್ಕೆ ಮೂಲ ಕಾರಣ ಏನು ಅಂತಂದ್ರೆ, ಈಗಾಗಲೇ ಒಂದ್ ಕಡೆ ನೀವು ಗಾಂಜಾ ಬರ್ಲಿಕ್ಕೆ ಏನು ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತ ಏನು ಅವಳಿ ನಗರದ ನೀವು ಆಗ್ಲೇ ಚೆಕ್ ಪೋಸ್ಟ್ ಗಳನ್ನ ಹಾಕಿದ್ರಿ. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ತಪಾಸಣೆ ಮಾಡ್ತೀರಿ, ಸಮೀರನ ಕೈಗೆ ಹೇಗೆ ಗಾಂಜಾ ಸಿಕ್ತು, ಈತ ತಾನು ಹಾಳಾಗದಲ್ಲದೆ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಾನೆ. ಯುವತಿಯರಿಗೆ ಇಲ್ಲಿ ಅಂದ್ರೆ ಗಾಂಜಾ ರುಚಿಯನ್ನ ತೋರಿಸಿ ಅವ್ರಿಗೆ ಇಲ್ಲಿ ಅಂತಂದ್ರೆ ಒಂದು ಜೀವನವನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಕೇವಲ ಒಂದು ಯುವತಿ ಅಷ್ಟೇ ಅಲ್ಲ, 10 ಯುವತಿಯರ ಜೊತೆಗೆ ಈ ಸಮೀರ್ ಇರುವಂತಹ ಫೋಟೋಗಳು ವಿಡಿಯೋಗಳಿವೆ. ಅದರಲ್ಲಿ ಕೆಲವೊಂದಿಷ್ಟು 3 ವಿಡಿಯೋಗಳನ್ನ ಮಾಡ್ತಾರೆ. ಒಂದು ವಿಡಿಯೋ ಸಮೀರನ ಕೈಯಲ್ಲಿರುವಂತಹ ಕೆಲವೊಂದಿಷ್ಟು ಏನು ಗಾಂಜಾ ಚೀಟ್ ಇರ್ತವೆ ತಾವೇ ಓಪನ್ ಮಾಡ್ತಾರೆ. ಓಪನ್ ಮಾಡಿ ಆತನಿಗೆ ಹೊಡೆಯುವಂತಹ ಒಂದು ವಿಡಿಯೋ. ಆದ್ರೆ ಇನ್ನೊಂದಿಷ್ಟು ಇಲ್ಲಿ ಅಂತಾರೆ ಆತ ಯುವತಿಯರ ಜೊತೆಗೆ ಇರುವಂತಹ ಸಮೀರ್ನ ಕೆಲವೊಂದಿಷ್ಟು ಫೋಟೋ ವಿಡಿಯೋಗಳನ್ನ ವೈರಲ್ ಮಾಡಿ ಆತನನ್ನ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಒಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಆದ್ರೆ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಆತನನ್ನ ಒಪ್ಪಿಸಿಲ್ಲ. ಇಲ್ಲಿ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಯಾರೂ ಸಹ ಇಲ್ಲಿ ಅಂದ್ರೆ ದೂರ ನೀಡಿರಲ್ಲ. ಪ್ರಾರಂಭಿಕ ನೋಡ್ರಲ್ಲಿ ಅಂದ್ರೆ ಸಂತ್ರಸ್ತೆ ಆಗಲಿ ಅವರ ಕುಟುಂಬದರಾಗಲಿ ದೂರ ನೀಡಿರಲ್ಲ. ಆದ್ರೆ ಆತನ ಬಂಧಿಸಬೇಕು ಅಂತೇಳಿ ಬಜರಂಗ ದಳ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸ್ಥಳಕ್ಕೆ ಎಸಿಪಿ ಏನು ಉತ್ತರ ವಿಭಾಗದ ಎಸಿಪಿ ಬರ್ತಾರೆ. ಬಂದು ಇಲ್ಲಿ ಅಂತಂದ್ರೆ ಯಾರು ಪ್ರತಿಭಟನಾಕಾರರು ಇರ್ತಾರೆ ಅವ್ರನ್ನ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಪ್ರತಿಭಟನರು ಪಟ್ಟು ಹಿಡಿತಾರೆ. ಆತನ ಮೇಲೆ ಪ್ರಕರಣ ದಾಖಲಾಗಬೇಕು, ಆತನ ಬಂಧಿಸಬೇಕು ಅಂತೇಳಿ FIR ಆಗುವವರೆಗೂ ಸಹ ಇಲ್ಲಿ ಅಂದ್ರೆ ಪ್ರತಿಭಟನೆ ಮಾಡ್ತಾರೆ. FIR ಆದ ನಂತರ ಮತ್ತು ಪೊಲೀಸರು ಅವ್ರನ್ನ ಯಾರು ಪ್ರತಿಭಟನಾಕಾರರು ಇರ್ತಾರೆ ಅವ್ರನ್ನ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ FIR ಆದ ನಂತರ ಇವರು ಪ್ರತಿಭಟನೆಯನ್ನ ಕೈ ಬಿಡ್ತಾರೆ. ಆದ್ರೆ ಇನ್ನೂ ಸಹ ಇಲ್ಲಿ ಅಂತಂದ್ರೆ ಯಾರು ಸಮೀರ್ ಇದ್ದ ಆ ಸಮೀರನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗಲಿ ಮತ್ತು ಆತನ ಇಲ್ಲಿ ವಿಚಾರಣೆ ಮಾಡುವಂತ ಕೆಲಸವಾಗಲಿ ಪೊಲೀಸರು ಮಾಡಿಲ್ಲ. ಯಾಕಂದ್ರೆ ಸಮೀರ್ ಎಲ್ಲಿದ್ದಾನೆ ಅನ್ನೋದು ಸಹ ಈ ಕೆಲವೊಂದಿಷ್ಟು ಆತನ ವಿಡಿಯೋಗಳು ಫೋಟೋಗಳು ವೈರಲ್ ಆಗಿದೆ. ಆದ್ರೆ ಸಮೀರ್ ಎಲ್ಲಿದ್ದಾನೆ ಅಂತೇಳಿ ಇನ್ನೂ ಸಹ ಅಂತಂದ್ರೆ ಪೊಲೀಸರಿಗೆ ಗೊತ್ತಾಗಿಲ್ಲ. ಈಗಾಗಲೇ ಒಂದು ಪ್ರಕರಣ ದಾಖಲಿಸಿಕೊಂಡಂತಹ ಅಶೋಕ್ ನಗರ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ.